ವೆಲ್ಕಮ್ ಬ್ಯಾಕ್. ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಒಂದು 5 ಆಕ್ಸಿಲರಿ ವರ್ಬ್ಸ್ ಬಗ್ಗೆ ಹೇಳ್ಕೊಡ್ತೇನೆ. ಅವುಗಳು ಯಾವುದೆಲ್ಲ ಅಂತ ಹೇಳಿದ್ರೆ ಆ್ಯಂಡ್, ಈಸ್, ಆರ್ ಮತ್ತೆ ವಾಸ್ ಮತ್ತೆ ವರ್ ಅನ್ನು ಸಹ ಹೇಳ್ಕೊಡ್ತೇನೆ. ಅಂದರೆ ಈ ಪದಗಳನ್ನು ನಾವು ಆಕ್ಸಿಲರಿ ವರ್ಬ್ಸ್ ಅಂತಾನೂ ಹೇಳ್ತೇವೆ, ಹಾಗೆ ಹೆಲ್ಪಿಂಗ್ ವರ್ಬ್ ಅಂತಾನೂ ಹೇಳ್ತೇವೆ. ಅಂದರೆ ವರ್ಬ್ಗಳಿದೆಯಲ್ಲ, ವಾಕಿಂಗ್, ಟಾಕಿಂಗ್, ಈಟಿಂಗ್, ರನ್ನಿಂಗ್, ಕುಕ್ಕಿಂಗ್ ಅಂತಹ ವರ್ಬ್ಗಳ ಮುಂದೆ ಹೆಲ್ಪಿಗೋಸ್ಕರ ಒಂದು ಸೆಂಟೆನ್ಸ್ನ ಅರ್ಥ ಪೂರ್ತಿ ಆಗಲಿಕ್ಕೆ ಇಂತಹ ಹೆಲ್ಪಿಂಗ್ ವರ್ಬ್ ಅನ್ನು ಉಪಯೋಗಿಸ್ತೇವೆ. ಮೊದಲಿಗೆ ಆಮ್ದು ಅರ್ಥ ಏನು ಅಂತ ನೋಡುವ. ಆಮ್ ಅಂದ್ರೆ ಇದ್ದೇನೆ ಅಂತ ಅರ್ಥ ಬರುತ್ತೆ. ಈಸ್ ಅಂದ್ರೆ ಇದ್ದಾನೆ, ಇದ್ದಾಳೆ ಅನ್ನೋ ಅರ್ಥ ಬರುತ್ತೆ. ಆರ್ಗೆ ಇದ್ದಾರೆ, ಇವೆ ಅಂತ ಅರ್ಥ ಬರುತ್ತೆ. ಇವಾಗ ನಾವು ಸೆಂಟೆನ್ಸ್ ಕ್ರಿಯೇಟ್ ಮಾಡಬೇಕಾದ್ರೆ ಮೊದಲಿಗೆ ಸಬ್ಜೆಕ್ಟ್ ಪ್ಲಸ್ ಆಮ್, ಈಸ್, ಆರ್ ಪ್ಲಸ್ ನಾವು ವರ್ಬ್ ಅನ್ನು ING ಫಾರ್ಮ್ ಅಲ್ಲಿ ಯೂಸ್ ಮಾಡ್ತೇವೆ. ಇವಾಗ ಉದಾಹರಣೆಗೆ ನಾನು ಕಲಿಯುತ್ತಾ ಇದ್ದೇನೆ ಅಂತ ಹೇಳಲಿಕ್ಕೆ ಸಬ್ಜೆಕ್ಟ್ ಏನು ಐ ಪ್ಲಸ್ ಆಮ್ ಪ್ಲಸ್ ವರ್ಬ್ ಲರ್ನಿಂಗ್. ಆಗ ಲರ್ನ್ ಅಂತ, ಲರ್ನ್ ನ ING ಫಾರ್ಮ್ ಲರ್ನಿಂಗ್. ಐ ಆಮ್ ಲರ್ನಿಂಗ್, ನಾನು ಕಲಿಯುತ್ತಾ ಇದ್ದೇನೆ. ಇವಾಗ ಸಬ್ಜೆಕ್ಟ್ಗಳು ಯಾವುದೆಲ್ಲ ನಿಮಗೆಲ್ಲ ಗೊತ್ತಿದೆ ಅಲ್ವಾ? ಅಂದರೆ ಐ, ಹಿ, ಶಿ, ಇಟ್, ಯು, ವಿ, ದೇ, ದೋಸ್ ಇಂತಹ ಸಬ್ಜೆಕ್ಟ್ಗಳ ಮುಂದೆ ಫಾರ್ಮ್ಯಾಟ್ ಹೇಗೆ ಹೇಳಿ ಸೆಂಟೆನ್ಸ್ ಕ್ರಿಯೇಟ್ ಮಾಡೋದು? ಸಬ್ಜೆಕ್ಟ್ ಪ್ಲಸ್ ಆಮ್, ಈಸ್, ಆರ್ ಪ್ಲಸ್ ವರ್ಬ್ ING ಫಾರ್ಮ್ ಅಲ್ಲಿ. ಇವಾಗ ಉದಾಹರಣೆ ನೋಡುವ. ಈ ಎಲ್ಲಾ ಸಬ್ಜೆಕ್ಟ್ಗಳ ಮುಂದೆ ಒಂದೇ ಸೇಮ್ ವರ್ಬ್ ಅನ್ನ ಯೂಸ್ ಮಾಡಿ ಎಕ್ಸಾಂಪಲ್ ಕೊಡ್ತೇನೆ. ಯಾಕೆ ಒಂದು ಸೇಮ್ ಎಕ್ಸಾಂಪಲ್ ಕೊಡ್ತೇನೆ ಅಂತ ಹೇಳಿದ್ರೆ ನಿಮ್ಗೆ ಅರ್ಥ ಆಗ್ಲಿಕ್ಕೋಸ್ಕರ. ಇವಾಗ ನಾನು ಬೇರೆ ಬೇರೆ ಎಕ್ಸಾಂಪಲ್ಸ್ ಕೊಟ್ರೆ ನಿಮ್ಗೆ ಕನ್ಫ್ಯೂಷನ್ ಆಗುತ್ತೆ. ಆಗ ಒಂದೇ ಒಂದು ವರ್ಬ್ ಅನ್ನ ನಾನು ತಗೊಳ್ತಾ ಇದ್ದೇನೆ ಇಲ್ಲಿ. ಏನು? ಕಲಿಯುವುದು, ಲರ್ನ್. ಲರ್ನ್ ಅನ್ನ ಇಟ್ಕೊಂಡು ಎಲ್ಲಾ ಸಬ್ಜೆಕ್ಟ್ ಮುಂದೆಗಳೇನು ನಾವು ನಾನು ಎಕ್ಸಾಂಪಲ್ ಹೇಳ್ಕೊಡ್ತೇನೆ. ಇವಾಗ ಐ ಮುಂದೆ ಏನ್ ಬರುತ್ತೆ ಹೇಳಿ? ಯಾವತ್ತೂ ಐ ಮುಂದೆ ಆಮ್ ಮಾತ್ರ ಬರೋದು. ಈ ಆಮ್ ಇರೋದೇ ಐಗೋಸ್ಕರ. ಆವಾಗ ಐ ಆಮ್ ಲರ್ನಿಂಗ್. ಹಾಗಿದ್ರೆ ಹಿ ಮುಂದೆ ಏನ್ ಸೇರಿಸ್ಬೋದು? ಆಮ್ ಸೇರಿಸ್ಲಿಕ್ಕೆ ಆಗಲ್ಲ. ಈಸ್ ಮತ್ತೆ ಈಸ್ ಅನ್ನು ಹಿ, ಶಿ, ಇಟ್ ಇವುಗಳ ಏಕವಚನ ಅಲ್ಲ. ಈ ಏಕವಚನಗಳ ಮುಂದೆ, ಈ 3 ಪದಗಳ ಮುಂದೆ ಯಾವತ್ತೂ ಈಸ್ ಅನ್ನ ಉಪಯೋಗಿಸ್ಬೇಕು. ಹಾಗೆ ಮತ್ತೆ ವಿ, ಯು, ದೇ, ದೋಸ್ ಅದಷ್ಟು ಪದಗಳು ಪ್ಲೂರಲ್ ಪದಗಳು, ಬಹುವಚನ ಪದಗಳು. ಈ ಬಹುವಚನದ ಮುಂದೆ ಯಾವತ್ತೂ ನಾವು ಆರ್ ಅನ್ನ ಯೂಸ್ ಮಾಡ್ತೇವೆ. ಈ ಬಹುವಚನದ ಮುಂದೆ ಈಸ್ ಅನ್ನು ಯೂಸ್ ಮಾಡಬಾರ್ದು. ಹಾಗೆ ಏಕವಚನದ ಮುಂದೆ, ಸಿಂಗ್ಯುಲರ್ ಮುಂದೆ ಆರ್ ಅನ್ನು ಯೂಸ್ ಮಾಡಬಾರ್ದು. ಮತ್ತೆ ಆಮ್ ಐ ಮುಂದೆ ಮಾತ್ರ ಅಲ್ಲದೆ ಬೇರೆ ಎಲ್ಲಿಯೂ ಆಮ್ ಅನ್ನೋ ಪದ ಬರೋದಿಲ್ಲ. ಹಾಗಿದ್ರೆ ಎಕ್ಸಾಂಪಲ್ ನೋಡುವ. ಐ ಆಮ್ ಲರ್ನಿಂಗ್. ಸ್ಕ್ರೀನಲ್ಲಿ ನೋಡ್ತಿದ್ದೀರಲ್ಲ, ಹಾಗೆ he is learning, she is learning, it is learning. ಹಾಗಿದ್ರೆ ನಂತರ ಆರ್ ಅನ್ನು ಬಹುವಚನದ ಮುಂದೆ ಅಂತ ಹೇಳ್ಕೊಟ್ಟಿದ್ದೆ. ಎಕ್ಸಾಂಪಲ್ ಹೇಗೆ ಹೇಳ್ಬೋದು ಅಂತ ಹೇಳಿದ್ರೆ ವಿ ಆರ್ ಲರ್ನಿಂಗ್, ಯು ಆರ್ ಲರ್ನಿಂಗ್, ಮತ್ತೆ ದೇ ಆರ್ ಲರ್ನಿಂಗ್, ದೋಸ್ ಆರ್ ಲರ್ನಿಂಗ್. ಪಾಸಿಟಿವ್ ಅಲ್ಲಿ ಹೇಳಿದೆ, ಪಾಸಿಟಿವ್ ಅಲ್ಲಿ ಹೇಗೆ ಸೆಂಟೆನ್ಸ್ ಕ್ರಿಯೇಟ್ ಮಾಡ್ಬೋದು ಅಂತ. ಇದೇ ವರ್ಡ್ ಅನ್ನು, ಈ ಲರ್ನ್ ಅನ್ನೋ ಪದವನ್ನು ನೆಗೆಟಿವ್ ಅಲ್ಲಿ ಹೇಗೆ ಯೂಸ್ ಮಾಡ್ಬೋದು ಅಂತ ನೋಡುವ. ಈ ಲರ್ನ್ ನೆಗೆಟಿವ್ ಅಲ್ಲಿ ಓದ್ತಾ ಇಲ್ಲ, ಕಲಿತಾ ಇಲ್ಲ, ಅವನು ಕಲಿತಾ ಇಲ್ಲ, ಅವಳು ಕಲಿತಾ ಇಲ್ಲ. ಈಗ ಎಷ್ಟೊತ್ತು ನಾವು ನಾನು ಕಲಿತಾ ಇದ್ದೇನೆ, ಅವನು ಕಲಿತಾ ಇದ್ದೇನೆ, ಅವಳು ಕಲಿತಾ ಇದ್ದಾಳೆ, ಅವರು ಕಲಿತಾ ಇದ್ದಾರೆ ಅಂತ ಹೇಳ್ಕೊಟ್ಟಿದ್ದೆಲ್ಲ. ಇವಾಗ ಅವರು ಕಲಿತಾ ಇಲ್ಲ, ಅವನು ಕಲಿತಾ ಇಲ್ಲ, ಇವಳು ಕಲಿತಾ ಇಲ್ಲ, ನಾನು ಕಲಿತಾ ಇಲ್ಲ. ಈ ಇಲ್ಲ ಅಂತ ಬರುವ ನೆಗೆಟಿವ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನೋಡುವ. ಏನೂ ಇಲ್ಲ. ಇದರ ಸೆಂಟೆನ್ಸ್ ಕ್ರಿಯೇಟಿಂಗ್ ಫಾರ್ಮ್ಯಾಟ್ ಹೇಗೆ ಅಂತ ಹೇಳಿದ್ರೆ ಸಬ್ಜೆಕ್ಟ್ ಪ್ಲಸ್ ಆಮ್, ಈಸ್, ಆರ್ ಪ್ಲಸ್ ನಾಟ್ ಪ್ಲಸ್ ವರ್ಬ್ ING ಫಾರ್ಮ್ ಅಲ್ಲಿ. ಎಕ್ಸಾಂಪಲ್ಸ್ ನೋಡಿ. ಸೇಮ್ ಪ್ರೆಸೆಂಟ್ ಅಲ್ಲಿ ಹೇಗೆ ಹೇಳ್ಕೊಟ್ಟಿದ್ನೋ, ಪಾಸಿಟಿವ್ ಅಲ್ಲಿ ಹೇಗೆ ಹೇಳ್ಕೊಟ್ಟಿದ್ನೋ ಅದನ್ನೇ ಸೇಮ್ ಎಕ್ಸಾಂಪಲ್ ಅನ್ನೇ ನೆಗೆಟಿವ್ ಅಲ್ಲಿಯೂ ಹೇಳ್ಕೊಡ್ತೇನೆ. ಅಂದ್ರೆ ಇವಾಗ ಐ ಆಮ್, I subject, am auxiliary verb
ಪ್ಲಸ್ ನಾಟ್ ಅಲ್ವಾ. ಐ ಆಮ್ ನಾಟ್ ಲರ್ನಿಂಗ್, he is not learning, she is not learning, it is not learning. ಈಸ್ he she it ಮುಂದೆ ಈಸ್ ಬಂತಲ್ವಾ, ಐ ಮುಂದೆ ಎ ಬಂತಲ್ವಾ. ಇವಾಗ ಆರ್ ಬರೋದು ನೋಡುವ. ವಿ ಆರ್ ನಾಟ್ ಲರ್ನಿಂಗ್, ಯು ಆರ್ ನಾಟ್ ಲರ್ನಿಂಗ್, ದೇ ಆರ್ ನಾಟ್ ಲರ್ನಿಂಗ್, ದೋಸ್ ಆರ್ ನಾಟ್ ಲರ್ನಿಂಗ್. ಇನ್ನು ನಾವು ಕ್ವೆಶ್ಚನ್ ಹೇಗೆ ಮಾಡುವ ಅಂತ ಹೇಳ್ಕೊಡ್ತೇನೆ. ಕ್ವೆಶ್ಚನ್ ಫಾರ್ಮಾಟ್ ಹೇಗೆ ಅಂತ ಹೇಳಿದ್ರೆ, ಇಷ್ಟೊತ್ತು ನಾವು ಪಾಸಿಟಿವ್ ಸೆಂಟೆನ್ಸ್ ಕ್ರಿಯೇಟ್ ಮಾಡುವಾಗಲೂ ನೆಗೆಟಿವ್ ಸೆಂಟೆನ್ಸ್ ಕ್ರಿಯೇಟ್ ಮಾಡುವಾಗಲೂ ನಾವು ಮೊದಲಿಗೆ ಸಬ್ಜೆಕ್ಟನ್ನು ಹಾಕಿದ್ವಿ. ಇನ್ನು ಕ್ವೆಶ್ಚನ್ ಮಾಡಬೇಕಾದ್ರೆ ನಾವು ಮೊದಲಿಗೆ ಸಬ್ಜೆಕ್ಟ್ ಹಾಕುವಾಗಿಲ್ಲ, ಮೊದಲಿಗೆ ನಾವು ಆಕ್ಸಿಲರಿ ವರ್ಬನ್ನು ಹಾಕಬೇಕು. ಆಕ್ಸಿಲರಿ ವರ್ಬ್ಸ್ ಯಾವುದೆಲ್ಲ ಹೇಳಿ, ಆಮ್, ಈಸ್, ಆರ್ ಇದನ್ನು ಮೊದಲಿಗೆ ಹಾಕಿ ಸಬ್ಜೆಕ್ಟನ್ನು ಸೆಕೆಂಡ್ ಹಾಕಿ ಪ್ಲಸ್ ವರ್ಬನ್ನು ಹಾಕಿದರೆ ಕ್ವೆಶ್ಚನ್ ಆಯಿತು. ಎಕ್ಸಾಂಪಲ್, ಆಮ್ ಐ ಲರ್ನಿಂಗ್, ನಾನು ಕಲಿತಾ ಇದ್ದೇನಾ. ಈಸ್ ಹಿ ಲರ್ನಿಂಗ್, ಅವನು ಕಲಿತಾ ಇದ್ದಾನಾ. ಈಸ್ ಶಿ ಲರ್ನಿಂಗ್, ಅವಳು ಕಲಿತಾ ಇದ್ದಾಳ. ಈಸ್ ಇಟ್ ಲರ್ನಿಂಗ್, ಇದು ಕಲಿತಾ ಇದೆಯಾ. ಹಾಗೆ ಈಸ್ದು ಹಾಗೆ ಆಯಿತು. ಹಾಗಿದ್ರೆ ಆರ್ ಅನ್ನು ಯೂಸ್ ಮಾಡಿ ಕ್ವೆಶ್ಚನ್ ಮಾಡೋದು ನೋಡುವ. ಆರ್ ವಿ ಲರ್ನಿಂಗ್, ನಾವು ಕಲಿತಾ ಇದ್ದೀವಾ. ಆರ್ ದೇ ಲರ್ನಿಂಗ್, ಅವರು ಕಲಿತಾ ಇದ್ದಾರಾ. ಆರ್ ದೋಸ್ ಲರ್ನಿಂಗ್, ಅವರು ಕಲಿತಾ ಇದ್ದಾರಾ. ಹಾಗೆ ಮೊದಲಿಗೆ ಆಕ್ಸಿಲರಿ ವರ್ಬ್, ನಂತರ ಸಬ್ಜೆಕ್ಟ್, ನಂತರ ವರ್ಬ್ ಅನ್ನು ಹಾಕಿದ್ರೆ ಕ್ವೆಶ್ಚನ್ ಫಾರ್ಮ್ಯಾಟ್ ಆಯಿತು. ಆಮ್, ಈಸ್, ಆರ್ ಅನ್ನು ನಾವು ಯಾವತ್ತು ಇವಾಗ ನಡೀತಾ ಇರುವ ವಿಷಯದ ಬಗ್ಗೆ ಮಾತಾಡುವಾಗ ಮಾತ್ರ ನಾವು ಆಮ್, ಈಸ್, ಆರ್ ಅನ್ನು ಉಪಯೋಗಿಸೋದು. ಅದು ಫ್ಯೂಚರ್ ಬಗ್ಗೆ ಮಾತಾಡುವಾಗ ಈ ಆಕ್ಸಿಲರಿ ವರ್ಬ್ಸ್ ಉಪಯೋಗಿಸೋದಿಲ್ಲ. ಹಾಗೆ ಪಾಸ್ಟ್ ಬಗ್ಗೆ ಮಾತಾಡುವಾಗಲೂ ಈಸ್, ಆಮ್, ಆರ್ ಯೂಸ್ ಮಾಡೋದಿಲ್ಲ. ಹಾಗಿದ್ರೆ ಪಾಸ್ಟ್ ಬಗ್ಗೆ ಮಾತಾಡಬೇಕಾದ್ರೆ ನಾವು ಆಮ್ ಮತ್ತೆ ಈಸ್ಗೆ ಬದಲಾಗಿ ವಾಸ್ ಅನ್ನು ಉಪಯೋಗಿಸ್ತೇವೆ. ಹಾಗೆ ಆರ್ಗೆ ಬದಲಾಗಿ ವರ್ ಅನ್ನು ಉಪಯೋಗಿಸ್ತೇವೆ. ಉದಾಹರಣೆಗೆ ಇವಾಗ ಐ ಆಮ್ ಲರ್ನಿಂಗ್ ಅಂತ ಹೇಳ್ಕೊಟ್ಟಿದೆ. ಹಾಗಿದ್ರೆ ಅದನ್ನು ಪಾಸ್ಟ್ ಅಲ್ಲಿ ಹೇಳ್ಬೇಕಾದ್ರೆ ಐ ವಾಸ್ ಲರ್ನಿಂಗ್. ಆಮ್ಗೆ ಬದಲಾಗಿ ಈಸ್ ಅನ್ನ ಆಮ್ಗೆ ಬದಲಾಗಿ ವಾಸ್ ಅನ್ನ ಹೇಳಿದೆ ಅಲ್ಲ, ಹಾಗೆ ವಾಸ್ ಅನ್ನೇ ಹೇಳ್ಬೇಕು. ಇವಾಗ ಅವನು ಕಲಿತಾ ಇದ್ದಾನೆ, ಹಿ ಈಸ್ ಲರ್ನಿಂಗ್. ಅದು ಪಾಸ್ಟ್ ಅಲ್ಲಿ ಹೇಳ್ಬೇಕಾದ್ರೆ ಹಿ ವಾಸ್ ಲರ್ನಿಂಗ್, ಶಿ ವಾಸ್ ಲರ್ನಿಂಗ್, ಇಟ್ ವಾಸ್ ಲರ್ನಿಂಗ್. ಅಂದ್ರೆ ನಾನು ಮನೆಯಲ್ಲಿದ್ದಾಗ ಅವಳು ಕಲಿತಾ ಇದ್ಲು, ನಾನು ಮನೆಯಲ್ಲಿದ್ದಾಗ ಅವನು ಕಲಿತಾ ಇದ್ದ ಅಂತಲೇ ಹೇಳ್ತೀವಲ್ಲ. ವೆನ್ ಐ ವಾಸ್ ಇನ್ ದ ಹೌಸ್ ಶಿ ಈಸ್ ಲರ್ನಿಂಗ್, ವೆನ್ ಐ ವಾಸ್ ಇನ್ ದ ಹೌಸ್ ಹಿ ವಾಸ್ ಲರ್ನಿಂಗ್. ನಾನು ಮನೆಯಲ್ಲಿದ್ದಾಗ ಅವನು ಕಲಿತಾ ಇದ್ದ, ಅವಳು ಕಲಿತಾ ಇದ್ಲು ಅಂತೆಲ್ಲ ಹೇಳ್ತೇವಲ್ಲ. ಹಾಗೆ ಹೇಳ್ಬೇಕಾದ್ರೆ ಏನು ಯೂಸ್ ಮಾಡಬೇಕು, ವಾಸ್ ಅನ್ನೇ ಯೂಸ್ ಮಾಡಬೇಕು. ಹಾಗೆ ಇದಿಷ್ಟು ಸಿಂಗ್ಯುಲರ್ ಪದಗಳ ಮುಂದೆ ಮಾತ್ರ ನಾವು ವಾಸ್ ಅನ್ನು ಯೂಸ್ ಮಾಡ್ತೇವೆ. ಆಗ ಪ್ರೆಸೆಂಟ್ ಅಲ್ಲಿ ಸಿಂಗ್ಯುಲರ್ ಮುಂದೆ ಆಮ್ ಮತ್ತೆ ಈಸ್ ಯೂಸ್ ಮಾಡ್ತೇವೆ. ಹಾಗೆ ಪಾಸ್ಟ್ ಅಲ್ಲಿ ಸಿಂಗ್ಯುಲರ್ ಮುಂದೆ ವಾಸ್ ಅನ್ನು ಯೂಸ್ ಮಾಡ್ತೇವೆ. ಹಾಗೆ ಪ್ರೆಸೆಂಟ್ ಅಲ್ಲಿ ಪ್ಲೂರಲ್ ಮುಂದೆ ಆರ್ ಅನ್ನು ಯೂಸ್ ಮಾಡ್ತೇವೆ ಅಂತ ಹೇಳ್ಕೊಟ್ಟಿದೆ. ಹಾಗಿದ್ರೆ ಪಾಸ್ಟ್ ಅಲ್ಲಿ ಪ್ರೆಸೆಂಟ್ ಅಲ್ಲಿ ಆರ್ ಆದ್ರೆ ಪಾಸ್ಟ್ ಅಲ್ಲಿ ನಾವು ಆರ್ಗೆ ಬದಲಾಗಿ ವರ್ಡ್ ಅನ್ನು ಯೂಸ್ ಮಾಡ್ತೇವೆ. ಎಕ್ಸಾಂಪಲ್, ವಿ ಆರ್ ಲರ್ನಿಂಗ್, ನಾವು ಕಲಿತಾ ಇದ್ದೇವೆ. ಯು ಆರ್ ಲರ್ನಿಂಗ್, ನೀವು ಕಲಿತಾ ಇದ್ದೀರಿ. ದೇ ಆರ್ ಲರ್ನಿಂಗ್, ಅವರು ಕಲಿತಾ ಇದ್ದಾರೆ. ಇದೆಲ್ಲ ಇವಾಗ ನಡೀತಾ ಇರೋ ವಿಷಯ, ಪ್ರೆಸೆಂಟ್ ಅಲ್ಲಿರುವ ವಿಷಯ. ಇದನ್ನ ಪಾಸ್ಟ್ ಅಲ್ಲಿ ಹೇಳ್ಬೇಕಾದ್ರೆ ವಿ ವರ್ ಲರ್ನಿಂಗ್, ನಾವು ಕಲಿತಾ ಇದ್ದೆವು. ದೇ ಆರ್ ಲರ್ನಿಂಗ್ ಅಂದ್ರೆ ಅವರು ಕಲಿತಾ ಇದ್ದಾರೆ. ಹಾಗಿದ್ರೆ ಅದನ್ನ ಪಾಸ್ಟ್ ಅಲ್ಲಿ ಹೇಳ್ಬೇಕಾದ್ರೆ ದೇ ವರ್ ಲರ್ನಿಂಗ್, ಅವರು ಕಲಿತಾ ಇದ್ರು. ದೋಸ್ ವರ್ ಲರ್ನಿಂಗ್, ಅವರು ಕಲಿತಾ ಇದ್ರು. ಯಾವಾಗ ನಾನು ಮನೇಲಿ ಇರ್ಬೇಕಾದ್ರೆ ನಮ್ಮ ಮಕ್ಕಳು ಕಲಿತಾ ಇದ್ರು ಅಂತ ಹೇಳ್ತೇವಲ್ಲ, ಹಾಗೆ ದೋಸ್ ವರ್ ಲರ್ನಿಂಗ್. ಇವಾಗ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಸುತ್ತೆ. ನಾನು ಇವಾಗ ಇದಕ್ಕೆ ಎಲ್ಲ ಬೇರೆ ಬೇರೆ ಉದಾಹರಣೆಗಳು ಹೇಳ್ತೇನೆ. ಇವಾಗ ಪ್ರೆಸೆಂಟಿಗೂ ಪಾಸ್ಟಿಗೂ ನಾನು ಲರ್ನ್ ಅನ್ನೋ ಪದವನ್ನು ಯೂಸ್ ಮಾಡಿ ಸೆಂಟೆನ್ಸ್ ಹೇಳ್ಕೊಟ್ಟಿದ್ದೆ. ಯಾಕೆಂತ ಹೇಳಿದ್ರೆ ನಿಮಗೆ ಕನ್ಫ್ಯೂಷನ್ ಇಲ್ಲದೆ ಅರ್ಥ ಆಗ್ಲಿಕ್ಕೋಸ್ಕರ. ಹಾಗಿದ್ರೆ ನಾನು ಸ್ವಲ್ಪ ಬೇರೆ ಬೇರೆ ವರ್ಬ್ಸ್ ಅನ್ನಿಟ್ಟು ಸ್ವಲ್ಪ ಎಕ್ಸಾಂಪಲ್ಸ್ ಅನ್ನು ಕೊಡ್ತೇನೆ, ಅವಾಗ ನಿಮಗೆ ಇನ್ನು ಕ್ಲಿಯರ್ ಆಗುತ್ತೆ. ಯಾವತ್ತು ನೀವು ಸೆಂಟೆನ್ಸ್ ಕ್ರಿಯೇಟ್ ಮಾಡಬೇಕಾದ್ರೆ ನೆನಪಲ್ಲಿ ಇಟ್ಕೊಳ್ಬೇಕಾಗಿದ್ದು ಏನು ಅಂತ ಹೇಳಿದ್ರೆ,
ಈ ಸೆಂಟೆನ್ಸ್ ಕ್ರಿಯೇಟಿಂಗ್ ಫಾರ್ಮ್ಯಾಟ್ ಅದು ನಿಮಗೆ ನೆನಪಲ್ಲಿದ್ರೆ ನಿಮ್ಗೆ ಯಾವ ರೀತಿಯಲ್ಲಿ ಯಾವ ವರ್ಬ್ಸ್ ಅನ್ನು ಯೂಸ್ ಮಾಡಿ ಬೇಕಾದ್ರೂ ಸೆಂಟೆನ್ಸ್ ಕ್ರಿಯೇಟ್ ಮಾಡಬಹುದು. ಅಂದ್ರೆ ಆ ಸಬ್ಜೆಕ್ಟ್ ಫಾರ್ಮ್ಯಾಟ್ ಇವಾಗ ನಡೀತಾ ಇರೋ ಪ್ರೆಸೆಂಟ್ ಅಲ್ಲಿ ಇರೋ ಸಬ್ಜೆಕ್ಟ್ ಕ್ರಿಯೇಟಿಂಗ್ ಫಾರ್ಮ್ಯಾಟ್ ಅಂತ ಹೇಳಿದ್ರೆ ಸಬ್ಜೆಕ್ಟ್ ಆಮ್ ಸಬ್ಜೆಕ್ಟ್ ಪ್ಲಸ್ ಆಮ್ ಈಸ್ ಆರ್ ಪ್ಲಸ್ ವರ್ಬ್ ING ಫಾರ್ಮ್. ಹಾಗೆ ಪಾಸ್ಟ್ ಬಗ್ಗೆ ಹೇಳಬೇಕಾದ್ರೆ ಸಬ್ಜೆಕ್ಟ್ ಪ್ಲಸ್ ವಾಸ್ ಅಥವಾ ವರ್ಬ್ ಪ್ಲಸ್ ವರ್ಬ್ ING ಫಾರ್ಮ್. ಹಾಗೆ ಕ್ವೆಶ್ಚನ್ ಕೇಳಬೇಕು ಅಂತಿದ್ರೆ ಆಕ್ಸಿಲರಿ ವರ್ಬ್ಸ್ ಅಂದರೆ ಪ್ರೆಸೆಂಟಲ್ಲಿ ಆಮ್ ಈಸ್ ಆರ್, ಪಾಸ್ಟಲ್ಲಿ ವಾಸ್ ವರ್ಬ್ ಪ್ಲಸ್ ವರ್ಬ್ ಅನ್ನು ಹಾಕಿ ಇದ್ರೆ ಕ್ವೆಶ್ಚನ್ ಕ್ರಿಯೇಟ್ ಮಾಡೋದು ಆಯಿತು. ಸ್ವಲ್ಪ ಎಕ್ಸಾಂಪಲ್ಸ್ ಕೊಡ್ತೇನೆ. ಪಾಸಿಟಿವ್ ಆಗಿರೋ ಸೆಂಟೆನ್ಸು ಹೇಳ್ತೇನೆ, ನೆಗೆಟಿವ್ ಆಗಿರೋ ಸೆಂಟೆನ್ಸ್ ಹೇಳ್ತೇನೆ, ಹಾಗೆ ಇದ್ರ ಜೊತೆಗೆ ಕ್ವೆಶ್ಚನ್ ಅನ್ನು ಸಹ ಹೇಳ್ತೇನೆ. ನೋಡಿ, ಐ ಆಮ್ ಸ್ಲೀಪಿಂಗ್, ಹಿ ಈಸ್ ರನ್ನಿಂಗ್, ಶಿ ಈಸ್ ಕುಕಿಂಗ್, ದೇ ಆರ್ ಪ್ಲೇಯಿಂಗ್, ಶಿ ವಾಸ್ ರನ್ನಿಂಗ್, he was walking, those are playing, they were singing, are you dancing, am I singing, were they dancing, were those eating. ಇವಾಗ ಇದಕ್ಕೆಲ್ಲ ಎಕ್ಸಾಂಪಲ್ಸ್ ಗೊತ್ತಾಯ್ತಲ್ಲ. ಐ ಆಮ್ ರನ್ನಿಂಗ್, ನಾನು ಓಡುತ್ತಿದ್ದೇನೆ. ಐ ಆಮ್ ನಾಟ್ ರನ್ನಿಂಗ್, ನಾನು ಓಡುತ್ತಾ ಇಲ್ಲ. ಆಮ್ ಐ ರನ್ನಿಂಗ್, ನಾನು ಓಡುತ್ತಿದ್ದೇನಾ? ಹಾಗೆ ಆಮ್ ಯೂಸ್ ಮಾಡಿ ಸೆಂಟೆನ್ಸ್ ಆಯಿತು. ಇನ್ನು ಈಸ್ ಯೂಸ್ ಮಾಡಿ ನೋಡುವ. ಹಿ ಈಸ್ ರೈಟಿಂಗ್, ಅವನು ಬರಿತಾ ಇದ್ದಾನೆ. ಹಿ ಈಸ್ ನಾಟ್ ರೈಟಿಂಗ್, ಅವನು ಬರಿತಾ ಇಲ್ಲ. ಈಸ್ ಹಿ ರೈಟಿಂಗ್, ಅವನು ಬರಿತಾ ಇದ್ದಾನಾ? ಮತ್ತೆ ಇವಾಗ ಆಮ್ ಆಯ್ತು, ಈಸ್ ಆಯ್ತು. ಇನ್ನು ಆರ್ ಬಗ್ಗೆ ನೋಡುವ. ಆರ್ ಬಗ್ಗೆ ದೇ ಆರ್ ಪ್ಲೇಯಿಂಗ್, ಅವರು ಆಟ ಆಡ್ತಾ ಇದ್ದಾರೆ. ದೇ ಆರ್ ನಾಟ್ ಪ್ಲೇಯಿಂಗ್, ಅವರು ಆಟ ಆಡ್ತಾ ಇಲ್ಲ. ಆರ್ ದೇ ಪ್ಲೇಯಿಂಗ್, ಅವರು ಆಟ ಆಡ್ತಾ ಇದ್ದಾರಾ? ಇದಿಷ್ಟು ಇವಾಗ ನಡೀತಾ ಇರೋ ವಿಷಯದ ಬಗ್ಗೆ ಆಯ್ತು, ಪ್ರೆಸೆಂಟ್ ಟೆನ್ಸ್ ಆಯ್ತು. ಇನ್ನು ಪಾಸ್ಟ್ ಟೆನ್ಸ್ ಅಲ್ಲಿ ಹೇಗೆ ಅಂತ ನೋಡುವ. ಐ ವಾಸ್ ರನ್ನಿಂಗ್, ನಾನು ಓಡುತ್ತಿದ್ದೆ. ಐ ವಾಸ್ ನಾಟ್ ರನ್ನಿಂಗ್, ನಾನು ಓಡ್ತಾ ಇರಲಿಲ್ಲ. ವಾಸ್ ಐ ರನ್ನಿಂಗ್, ನಾನು ಓಡ್ತಾ ಇದ್ನಾ? ಆಯ್ತು. ಇನ್ನು ನಾವು ವರ್ಬ್ ಬಗ್ಗೆ ನೋಡುವ. ದೇ ಆರ್ ಡಾನ್ಸಿಂಗ್, ಅವರು ಡ್ಯಾನ್ಸ್ ಮಾಡ್ತಾ ಇದ್ರು. ಪ್ರೆಸೆಂಟ್ ಅಲ್ವಾ, ಪಾಸ್ಟ್ ಅಲ್ಲಿ ದೇ ವರ್ ಡಾನ್ಸಿಂಗ್, ಅವರು ಡ್ಯಾನ್ಸ್ ಮಾಡ್ತಾ ಇದ್ರು. ದೇ ವರ್ ನಾಟ್ ಡಾನ್ಸಿಂಗ್, ಅವರು ಡ್ಯಾನ್ಸ್ ಮಾಡ್ತಾ ಇರಲಿಲ್ಲ. ವರ್ ದೇ ಡಾನ್ಸಿಂಗ್, ಅವರು ಡ್ಯಾನ್ಸ್ ಮಾಡ್ತಾ ಇದ್ರಾ ಅಂತಾಯ್ತು. ಇವಾಗ ನಿಮ್ಗೆ ಎಲ್ಲ ಡೌಟ್ಸ್ ಕ್ಲಿಯರ್ ಆಯ್ತು ಅಂತ ಅಂದ್ಕೊಳ್ತೇನೆ.